ನಮಸ್ಕಾರ ರೀ. ಎಸ್, ಈ ಟೈಮ್ದಾಗ ಅಗದಿ ಹೆವಿ ಖುಷಿಯಾಗಿರೋ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಪಾಕಿಸ್ತಾನದವ್ರು. ಇದಕ್ಕರ ಎಲ್ಲ ಅವ್ರು ಡಿಪೆಂಡ್ ಆಗಿದ್ದೆ ಇಂಗ್ಲೆಂಡ್ದವ್ರ ಮೇಲೆ. ಇಂಗ್ಲೆಂಡ್ದವ್ರೆ ನಮ್ಮ ತಾಯಿ ತಂದೆ, ಇಂಗ್ಲೆಂಡ್ದವ್ರೆ ನಮ್ಮ ಬಂಧು ಬಳಗ ಅನ್ನೋರ್ಥ ಆಗಿತ್ತು. ಇದಕ್ಕರ ಇವ್ರು ಕ್ವಾಲಿಫೈ ಆಗ್ಬೇಕಾರೆ ಇಂಗ್ಲೆಂಡ್ದವ್ರು ಗೆಲ್ಬೇಕಾಯ್ತು. ಇಂಗ್ಲೆಂಡ್ದವ್ರು ಗೆದ್ದ ಆಯ್ತು. ಆರ ಶ್ರೀಲಂಕಾದವ್ರ ಮೇಲೆ ಗೆಲ್ಲು ಮಾರ್ಜ್ ಹಂಗಿಂಗಲ್ಲ, ಬರೋಬ್ಬರಿಂದ 65+ ರನ್ಲೇ ಗೆಲ್ಲಬೇಕು. ಒಂದ್ ವೇಳೆ ಏನ್ರ ಅವ್ರೇನ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ರೆ ಒಂದ್ ವೇಳೆ ಚೇಂಜ್ ಮಾಡ್ಬೇಕಾಯ್ತಾರ ಆಲ್ಮೋಸ್ಟ್ ಅಂದ್ರು 11-12 ಚೇಂಜ್ ಮಾಡ್ಬೇಕು ಪಾಕಿಸ್ತಾನದವ್ರು. ಓಕೆ, ಇವತ್ತಿನ ಮ್ಯಾಚ್ ನಂಬರ್ ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲ್ಯಾಂಡ್. ಇವ್ರಿಗೂ ಹೆವಿ ಇಂಪಾರ್ಟೆಂಟ್ ಅಲ್ಲ ಯಾರಿಗೆ, ನ್ಯೂಜಿಲ್ಯಾಂಡ್ದವ್ರು ಆಲ್ಮೋಸ್ಟ್ ಕ್ವಾಲಿಫೈ ಆದಂಗೆ. ಇದಕ್ಕಾರ ಅವ್ರ ರನ್ ರೇಟ್ ಪ್ಲಸ್ ಒಳಗೈತೆ, ಸ್ಪೆಷಲಿ ವೆರಿ ಗುಡ್ ಅಂತ ಹೇಳ್ಬೇಕು. ನ್ಯೂಜಿಲ್ಯಾಂಡ್ದವ್ರಿಗೆ ಸೋತ್ರ ಫರಕ್ ಬೀಳಂಗಿಲ್ಲ. ಇನ್ನೊಂದೇನೋ ಇವ್ರಿಗೆ ಈ ಇಂಗ್ಲೆಂಡ್ದವ್ರಿಗಂತೂ ಅದು ನಥಿಂಗ್ ಟು ಲೂಸ್. ಅದಕ್ಕೆ ಆಲ್ರೆಡಿ ಕ್ವಾಲಿಫೈ ಆಗಂತೂ ಆಗ್ಯಾರು. ಇವ್ರಿಗೇನು ಸಂಬಂಧ ಇರಲಿಲ್ಲ, ಒಂದು ಮ್ಯಾಚ್ ಗೆಲ್ರಿ ಸೋಲ್ರಿ ಆರಾಮ್ ಕ್ವಾಲಿಫೈ ಅಂತೂ ಆಗಿದ್ರು, ಯಾವುದು ತೊಂದರೆ ಇರಲಿಲ್ಲ. ಅಂದ್ರು ಇಂಗ್ಲೆಂಡ್ದವ್ರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಪ್ರತಿಯೊಂದು ಮ್ಯಾಚ್ನ ಪ್ರತಿಯೊಬ್ಬ ಹೀರೋಗಳು ಹುಟ್ಕೋತಾರೋ ಇಂಗ್ಲೆಂಡ್ ಟೀಮ್ನಾಗ. ಮನಿ ಮ್ಯಾಚ್ನ ಹ್ಯಾರಿ ಬ್ರೂಕ್, ಇವತ್ತಿನ ಮ್ಯಾಚ್ನಾಗ ಆಚೆ ಕಡೆ ಮ್ಯಾಚ್ನಾಗ ಶ್ರೀಲಂಕಾದ ಮ್ಯಾಚ್ನ ಪಿಲ್ ಸಾಲ್ಟ, ಮನಿ ಮ್ಯಾಚ್ನಾಗ ಹ್ಯಾರಿ ಬ್ರೂಕ್, ಇವತ್ತಿನ ಮ್ಯಾಚ್ನಾಗ ವಿಲ್ ಜಾಕ್ಸ. ಸೊ ಪ್ರತಿಯೊಂದು ಮ್ಯಾಚ್ನ ಪ್ರತಿಯೊಬ್ಬರು ಹೊಸ ಪ್ಲೇಯರ್ಸ್ಗಳು ಮುಂದೆ ಬರ್ಲತ್ತಾರ ಆಡ್ಲಕ್ಕ, ವಿಚ್ ಇಸ್ ವೆರಿ ಗುಡ್ ಸೈನ್ ಅಂತ ಹೇಳ್ಬೇಕು. ನಿಮ್ಗೆ ಒಬ್ಬೊಬ್ಬರ ಪ್ಲೇಯರ್ಗಳು 4 ಮ್ಯಾಚ್ ಗಳಿಸ್ತಾರೆ, ಇಡೀ ಟೀಮ್ ಆಡಿದ್ರೆ ನೀವು ಕಪ್ಪ ಗೆಲ್ತೀರಿ. ಸೊ ಆ ಮಾತ್ರ ಹಿಡ್ಕೊಂಡು ಹೊಂಟತಿ ಇಂಗ್ಲೆಂಡ್ ಟೀಮ್. ಸ್ಪೆಷಲಿ ಇವತ್ತು ನ್ಯೂಜಿಲ್ಯಾಂಡ್ದವ್ರು ಟಾಸ್ ಗೆದ್ದ, ನಾವು ಫಸ್ಟ್ ಬ್ಯಾಟಿಂಗ್ ಬರ್ತಾರೋ. ಫಸ್ಟ್ ಬ್ಯಾಟಿಂಗ್ ಬಂದಿದ್ದು ಟೀಮ್ ಸೈಫಟ ಮತ್ತು ಫಿನ್ ಅಲೆನ. ಇದ್ರೊಳಗೆ ಯಾರು ಹೆಚ್ಚು ಖುಷಿಯಾಗಿರ್ತಾರೋ ಗೊತ್ತಿಲ್ಲ. ಪಕ್ಕ ಕೋಲ್ಕತ್ತಾ KKR ಟೀಮ್ದವ್ರು ಫುಲ್ ಖುಷಿಯಾಗಿರ್ತಾರೋ, ಹಂಗೆ ತಿಳಿವು ಹೆಚ್ಚಾಗಿರ್ತದೆ. KKRನಾಗ ಟೀಮ್ ಸೈಫಟ್, ಫಿನ್ ಅಲೆನ, ರಚಿನ್ ರವೀಂದ್ರ 3 ಮಂದಿ ಒಂದೇ ಟೀಮ್ನಾಗ ಅದಾರ. ಸೊ ಅವ್ರಷ್ಟು ಹೆಚ್ಚು ಖುಷಿಯಾಗ ಯಾರು ಇರಲ್ಲ ಈ ಟೈಮ್ದಾಗಂತೂ. ಇದಕ್ಕಾರ ಓಪನಿಂಗ್ ಪೇರ್ ಹೆಂಗಿರ್ಬೇಕಂತ ಇವ್ರು ನೋಡಿ ಕಲ್ತಂಗ. ಏನಿಲ್ಲ, ಇವ್ರು ಒಂದು ಯಾವ ಮೈಲ್ ಸ್ಟೋನ್ ಅಲ್ಲ, ಮಣ್ಣು ನೋಡಲ್ಲ. ಒಟ್ಟ ಬಾಲ್ ಬಿತ್ತ, ಫಸ್ಟ್ ಬಾಲ್ ಬಿದ್ದು ನಮ್ಮ ಕಡೆ 1, 2 6 ಇಲ್ಲ, 6, 4, 3 ಇದೆ ನಮ್ಮ ಕಡೆ. 6 ಉಲ್ಟಾ ಇಳಿಕೆ ಕ್ರಮಕ್ಕೆ ಹೋಗ್ತಾರ ನ್ಯೂಜಿಲ್ಯಾಂಡ್ ಬ್ಯಾಟ್ಸ್ಮನ್ಗಳು. ಫಿನ್ ಅಲೆನ್ ನೋಡ್ರಿ, ಫಿನ್ ಅಲೆನ್ ಅಂತೂ ಜೋಫ್ರಾ ಆರ್ಚರ್ ಈ ಪರಿ ಹೊಡೆದ್ರು. ಫಿನ್ ಅಲೆನ ಟೀಮ್ ಸೇರ್ಪಟ್ಟು ಇಬ್ಬರು ಸೇರಿ ಜೋಫ್ರಾ ಆರ್ಚರ್ ಹೊಡೆದಿದ್ದು ರೆಕಾರ್ಡ್ ಆಗ್ಬೇಕತ್ತೆ ಇವತ್ತು. ಆ ಪರಿ ಎಲ್ಲರೂ ಏನಿಸ್ತಾರೋ ಜೋಫ್ರಾ ಆರ್ಚರ್ ಹಂಗೆ ಹೊಡೆದು ಜೋಫ್ರಾ ಆರ್ಚರ್ ಫೇಸ್ ಹಂಗೆ ಮಾಡ್ತಾರೆ ಎಲ್ಲ ಅನ್ಕೊಂಡ್ರೆ, ಜೋಫ್ರಾ ಆರ್ಚರ್ ನಾಯಿ ಇಕ್ಕಿದ್ರು ಇವತ್ತು ಟೀಮ್ ಸೈಫಟ ಮತ್ತು ಯಾರೋ ಫಿನ್ ಅಲೆನ. ಅವ್ರಿಬ್ರು ಪಾರ್ಟ್ನರ್ಶಿಪ್ ಹೆವಿ ಬಂದ್ರೆ ಅದೇ ಟೈಮ್ನಾಗ ಬಂದು ಆದಿಲ್ ರಶೀದ್ ಬಂದು ಒಂದು ಚಮಕ್ ಕೊಡ್ತಾರೆ. ಆದಿಲ್ ರಶೀದ್ ಯಾವಾಗ ಬಂದರು ಅಲ್ಲೇ ಒಂದು ಏನೋ ಬ್ರೇಕ್ ಥ್ರೂ ಸಿಕ್ತು. ಅವ್ರದಾಗಿಂದ ಬರ್ತಾರೋ ಗ್ಲೇನ್ ಫಿಲಿಪ್ಸ್ ಬಂದ, ಅವರು ಅಷ್ಟೆಷ್ಟು ರನ್ ಹೊಡಿತಾರೋ. ಗ್ಲೇನ್ ಫಿಲಿಪ್ಸ್ ರನ್ ಹೊಡೆದಿಂದ ಇನ್ನು ಅವ್ರಾಗಿಂದ ಇವರು ಯಾರಪ್ಪ ಹೊಸದಾಗಿ ಟೀಮ್ನ ಬಂದ ರೆಹಾನ್ ಅಹ್ಮದ್. ನಾ ಮೋಸ್ಟ್ಲಿ ಇದಂಗೆ ಹುಡುಗ ಹೊಸ ಬೌಲರ್ ಕರ್ಕೊಂಡ ಇಂಗ್ಲೆಂಡ್ ಟೀಮ್. ಅಲ್ಲ ಇರೋದು ಹೈಟ್ ಐತಿ, ಆಲ್ಮೋಸ್ಟ್ ನನ್ನ ಹೈಟ್ ಅನ್ಸುತ್ತೆ ರೆಹಾನ್ ಅಹ್ಮದ್. ಆ ಪರಿ ಬ್ಯಾಟಿಂಗ್ 6 ಮುಂದೆ ಬಂದು 6 ಇದ್ರು. ಮ್ಯಾಟ್ ಹೆನ್ರಿ ಮತ್ತು ಆಲ್ಮೋಸ್ಟ್ ಮಿಚೆಲ್ ಸ್ಯಾಂಟನರ್, ಗ್ಲೇನ್ ಫಿಲಿಪ್ಸ್ 3 ಮಂದಿಗೆ ಮುಂದೆ ಬಂದು ಇಕ್ಕಿದ್ರು. ಹೇಳ್ತೀನಿ, ಈ ರೆಹಾನ್ ಅಹ್ಮದ್ ಬ್ಯಾಟಿಂಗ್ ಒಳಗೆ ಅಬೋದಿ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೇಕು ರೆಹಾನ್ ಅಹ್ಮದ್. ಇನ್ನು ಬಾಲಿಂಗ್ ಕಡೆ ಬಂದ್ರೆ 2 ವಿಕೆಟ್ ಸಾಕಾಯ್ತು ಅಂದ್ರೆ, ಇನ್ನು ಇವತ್ತಿನ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರು ಕೊಡ್ಬೇಕು? ಕಣ್ಣು ಮುಚ್ಚಿ ವಿಲ್ ಜಾಕ್ಸ್ ಅವ್ರಿಗೆ ಕೊಡ್ಬೇಕು. ಬಾಲಿಂಗ್ ಒಳಗೆ ಬಂದು 2 ವಿಕೆಟ್, ಬ್ಯಾಟಿಂಗ್ ಒಳಗೆ ಬಂದು ಕ್ರೂಷಿಯಲ್ ಟೈಮ್ದಾಗ 18 ಬಾಲಿಂಗ್ 32 ರನ್. ಯಾವಾಗ ವೆನ್ ಟೀಮ್ ಈಸ್ ವೆರಿ ನೀಡ್, ಟೀಮ್ ಬೇಕಾಯ್ತು ಟೈಮ್ದಾಗ ಅಷ್ಟು ನೋಡಿದ್ರೆ ಟೀಮ್ ಗೆಲ್ಸು ಸ್ಥಿತಿ ಕರ್ಕೊಂಡು. ನಾ ನೋಡ್ಲಕತ್ತಿದ್ದು ಇದು ಇಂಗ್ಲೆಂಡ್ದವ್ರದ್ದು ಆಲ್ಮೋಸ್ಟ್ 4-3 ಅಂದ್ರೆ ಒಂದು 7 ಮ್ಯಾಚ್ ಅನ್ಸುತ್ತೆ. 7 ಮ್ಯಾಚ್ ಆಯ್ತು. ಯಾರು ಇಂಗ್ಲೆಂಡ್ದವ್ರು ನೋಡ್ತಾ ಇರ್ತ ಪ್ರತಿ ಮ್ಯಾಚ್ನಾಗ ಇಂಗ್ಲೆಂಡ್ದವ್ರು ಯಾವಾಗ ಇದ್ದಾರೋ ಅವಾಗ ವಿಲ್ ಜಾಕ್ಸ್ ಅವ್ರು ಇದ್ದದ ಲಾಸ್ಟ್ನೇ ತನಕ. ಅದಕ್ಕೆ ಇಂಗ್ಲೆಂಡ್ದವ್ರು ಇಷ್ಟು ಸಕ್ಸಸ್ಫುಲ್ ಕಂಡವ್ರು ಈ ವರ್ಲ್ಡ್ ಕಪ್ ಒಳಗೆ ಸ್ಪೆಷಲಿ. ಓಕೆ, ಎಲ್ಲ ಸೇರಿ ಏನೈತಿ, ನ್ಯೂಜಿಲ್ಯಾಂಡ್ದವ್ರು 159 ರನ್ ಹೊಡಿತಾರೆ. 160 ಇಂಗ್ಲೆಂಡ್ ಟೀಮ್ನ ಟಾರ್ಗೆಟ್. ಇಂಗ್ಲೆಂಡ್ ಟೀಮ್ನಾಗ ನಮ್ಮ ಪಿಲ್ ಸಾಲ್ಟ್ ಹಂಗೆ ಬಟ್ಲರ್ ಅವ್ರು ಓಪನಿಂಗ್ ಪ್ಲೇಯರ್. ಈಗಂತೂ ಬಟ್ಲರ್ ಅವ್ರದ್ದು ಎಲ್ಲ ನಮ್ಗೆ ಮುಗ್ದೈತಿ. ಈಗ ಹೆಂಗಂದ್ರೆ ಒಂಥರ ರಿಟೈರ್ಮೆಂಟ್ ಏಜ್ ಇವರೇ ಭಾಂಗ್ ನೋಡ್ರಿ, ಬಟ್ಲರ್ ಏಜ್ ಕಮ್ಮಿ ಇದ್ದಂಗೆ ಐತ್ರಿ. ಆದ್ರೆ ಒಂಥರ ಯಾಕೋ ಮಂದಿಗೆಲ್ಲ ಅನ್ಸತ್ತೆ ವಯಸ್ಸಾಗೈತೆ ಅನ್ಸಲತ್ತಿ. ಆದ್ ಬಿಡ್ರಿ, ನಮಗೆ ಏನು ಚಿಂತೈತಿ ಅಂದ್ರೆ ಪಿಲ್ ಸಾಲ್ಟ್ ಅವ್ರ ಬಗ್ಗೆ. ಪಿಲ್ ಸಾಲ್ಟ್ ಎಲ್ಲ ನಮ್ಮ RCB ಪ್ಲೇಯರ್ ಬೇರೆ, IPL ಬೇರೆ ಆಡ್ತಾರೆ ಬಿಡ್ಕರೆ. ಅದು ನಮಗೆ ಈಗ ಒಂದು ಬಿಟ್ಟಿಗೆ ಐತೈತಿ. ಅದಕ್ಕಾರ ಇಂಟರ್ನ್ಯಾಷನಲ್ ಈ ಪರಿ ಕನ್ಸಿಸ್ಟೆನ್ಸಿ ಇಲ್ಲ. ಮೊನ್ನೆ ಶ್ರೀಲಂಕಾದವ್ರ ಮೇಲೆ ಚಾಡ್ರಿ, ಆಮೇಲೆ ಪಾಕಿಸ್ತಾನದವ್ರ ಮೇಲೆ ಕೈ ಕೊಟ್ಟರು, ಈಗ ನ್ಯೂಜಿಲ್ಯಾಂಡ್ದವ್ರ ಮೇಲೆ ಕೈ ಕೊಟ್ಟರು. ಅದಕ್ಕೆ ಒಂದು ಮ್ಯಾಚ್ ಹಿಂಗೆ ನನಗೆ ಫ್ಯಾನ್ಸಿಗೆ ಯಾವಾಗ ಸಾಮಾನ್ಯವಾಗಿ ಅದಕ್ಕೆ
ಗಾಬರಿ ಆಕತಿ ಹೆಂಗೆ ಆಡ್ತಾರೆ ಹೆಂಗಿಲ್ಲತ್ತೆ. ಸೊ ಅದಕ್ಕೆ ಫಾರ್ನ ಬಲ್ಲಿ IPL ಟೈಮ್ನಾಗ ಇರತ್ತೆ ನಾವು ನೋಡ್ಕೊತೀವಿ. ಇನ್ನು ಬಟ್ಲರ್ ಬಗ್ಗೆ ಹೇಳ್ಬೇಕಾರೆ ಬಟ್ಲರ್ ಅವ್ರದ್ದೆಲ್ಲ ಕಾಲು ಮುಗ್ದೈತಿ. ಯಾವಾಗೋ ಗತಕಾಲದ ಇವಾಗ ಅವಾಗ ಆಡಿದ್ದು ಹೊಳ್ಳಿ ಅವಾಗಿನ ಇನ್ನಿಂಗ್ಸ್ ಅಂತೂ ಈಗ ಬರೋಲ್ತು. ಅವಾಗಿನ ಹೆಸರು ಬಟ್ಲರ್ ಅವ್ರದ್ದು ಈಗ ಇಲ್ಲೇ ಇಲ್ಲ, ಬರೀ ಔಟ್ ಆಗ್ಲತ್ತಾರು. ಇನ್ನು ಇವತ್ತೆಲ್ಲರೂ ಏನು ಎಲ್ಲರೂ ಯಾರು ಮ್ಯಾಚ್ ಇಟ್ಕೊತಾರ ಬ್ರೂಕ್ ಅವ್ರ ಮೇಲೆ. ಇದಕ್ಕೆ ಮನ್ನಿ ಮ್ಯಾಚ್ ಗೆಲ್ಸಿದ್ರೆ ಬ್ರೂಕ್ ಅವ್ರ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಕೂತ್ರು. ಬ್ರೂಕ್ ಅವರು ಕಾಟಾಂಗಟಿ ಬಟ್ಟೆ 24 ರನ್ ಆ ಟೈಮ್ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಬೇಕಾಯ್ತು. ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು ಆ ಟೈಮಿಗೆ. ನೆಕ್ಸ್ಟ್ ಅವ್ರನ್ನ ಬಿಟ್ರೆ ಐತಿ ಟಾಮ್ ಬೆಂಟನ್ ಅವ್ರೆಲ್ಲ ಬಿಟ್ರು. ಜಾಕೋ ಬೆತಲು ಸಾಕಾಗಿ ಆಡಿದ್ರು. ಮೇನ್ ಇವತ್ತು ಅವ್ರು ಗೆಲ್ಲ ಕಾರಣ ಅಂದ್ರೆ ವಿಲ್ ಜಾಕ್ಸ್ ಆಡಿದ ಇನ್ನಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೇಕು. ಟೀಮ್ನ ಗೆಲ್ಸೋದಾಗ ಔಟ್ ಆಗಿಲ್ಲ ಇವರು, ಬಂದರು ಕಾಯ್ಕೊಂಡು ಆಡಿದ್ರು, ಮ್ಯಾಚ್ ಗೆಲ್ಸಿರೋ ಹೋದ್ರು. ಅನಿದರ್ ಡೇ ಅಷ್ಟೇ, ಅನಿದರ್ ಡೇ ರೊಟೀನ್ ಅಂತ ಹೇಳ್ಬೇಕು. ಇವ್ರಿಗೆ ಅಂತೂ ಬರ್ತಾರೋ ಮ್ಯಾಚ್ ಗೆಲ್ಲಿಸ್ತಾರೋ ಹೋಗ್ತಾರೋ ವಿಲ್ ಜಾಕ್ಸ್ ಇಂಗ್ಲೆಂಡ್ ಟೀಮಿಗೆ. ಸೊ ಇಂಗ್ಲೆಂಡ್ ಟೀಮ್ ಈ ಪರಿ ಸ್ಟ್ರಾಂಗ್ ಕಾಣಿಸ್ತದೆ. ಅದ ಕಾರಣ ಇವರ ಬಾಲಿಂಗ್ ಒಳಗೆ ಬಂದು ವಿಕೆಟ್ ತಗೋತಾರೋ, ಬ್ಯಾಟಿಂಗ್ ಒಳಗೆ ಬಂದು ರನ್ ಹೊಡಿತಾರೋ. ಸೊ ದಿಸ್ ಇಸ್ ಅ ವಿಲ್ ಜಾಕ್ಸ್ ವರ್ಲ್ಡ್ ಕಪ್ ಅಂತ ಹೇಳ್ಬೇಕು. ಏನೋ ಒಂದು ಪ್ಲೇಯರ್ ಆಫ್ ದಿ ಸೀರೀಸ್ ಏನಾರ ಇತ್ತಂದ್ರೆ ಒಂದ್ ವೇಳೆ ಅವ್ರು ಗೆಲ್ಲಂಗಿಲ್ಲ, ನಮ್ಮ ಇಂಡಿಯಾದವ್ರು ಏನಾರ ಟಕ್ಕರ್ ಕೊಡೋದಾರ ವರ್ಲ್ಡ್ ಕಪ್ನ ಫೈನಲ್ದಾಗ ಬಂದು ಒಂದ್ ವೇಳೆ ಏನ್ರ ಇಂಗ್ಲೆಂಡ್ದವ್ರು ಏನಾರ ವರ್ಲ್ಡ್ ಕಪ್ ಫೈನಲ್ ಗೆದ್ರೆ 100% ಬರ್ದಿರ್ತೀನಿ ವಿಲ್ ಜಾಕ್ಸ್ ಅವ್ರಿಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಕೊಡ್ತಾರೆ. ಇದಕ್ಕೆ ಆ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಾರೆ ಓವರ್ ಆಫ್ ದಿ ಆಲ್ ಮ್ಯಾಚ್. ಅದಕ್ಕೆ ಇನ್ನೊಂದು ಪ್ರಕಾರ ಇವತ್ತು ಪರ್ಕಿಸ್ ಅಂದ್ರೆ ಹೆವಿ ಖುಷಿಯಾಗಿರ್ತಾರೋ ಅಂದ್ರೆ ಈಕ್ವೇಶನ್ ಏನು ಈಸಿ ಇಲ್ಲ ಅವ್ರಿಗೆ. ಪರ್ಕಿಸ್ ಅಂದ್ರೆ ಸೇಮ್ ಪ್ಲೇಯರ್ ಬರ್ಲಾಕ. ಆ ಮೊಹಮ್ಮದ್ ಅಮೀರ್ ಇಂಡಿಯಾದವ್ರು 100% ಇಂಡಿಯಾ ಕ್ವಾಲಿಫೈ ನೈ ಕರೆಗೆ ಸೂಪರ್ 8 ಮ್ಯಾಚ್ ತಂದ್ರು. ಈಗ ನಮ್ಮ ಇಂಡಿಯಾದವ್ರು ಬಂದರು. ಈಗ ನೋಡ್ಬೇಕು ಅವ್ರೇನು ಬರ್ತಾರಲ್ಲತ್ತೆ. ನನ್ನ ಪ್ರಕಾರ 100% ಬರಂಗಿಲ್ಲ. 99% ಏನೈತಿ ಪಾಕಿಸ್ತಾನದವ್ರು ಸೆಮಿ ಫೈನಲ್ಗೆ ಬರಂಗಿಲ್ಲ. ಅದಕ್ಕಾರ ಅವ್ರ ಸ್ಥಿತಿನ ಹಂಗೈತಿ. ಮೈನಸ್ ಆಗಿದ್ದು ಪ್ಲಸ್ನ ಬರಬೇಕು. ಪ್ಲಸ್ನ ಬಂದು ಕ್ವಾಲಿಫೈ ಆಗಿದ್ದು ಅಷ್ಟೇ ಕಷ್ಟ ಐತಿ ಇವ್ರದ್ದು. ಇವ್ರು ಬಾಲಿಂಗ್ ಬ್ಯಾಟಿಂಗ್ ಎಷ್ಟೈತೆ ನಾವು ನೋಡಿ ಅವ್ರಿಗೆ ಗೊತ್ತೈತಿ. ಸೊ ನೋಡಿ ನಾಳೆ ಮ್ಯಾಚ್ನಾಗ ಹೆವಿ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಭಾಳ ಇರ್ತಾವೆ. ಸೊ ನೋಡಿ ನಾಳೆ ಏನಾಗತ್ತೆ ಇಷ್ಟೈತೆ. ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋ ಲೈಕ್ ಮಾಡೋಕೆ ಸಬ್ಸ್ಕ್ರೈಬ್ ತೋರಿಸೋ ಮತ್ತೆ ಎಲ್ರಿಗೂ ನಮಸ್ಕಾರ.